ಆತ್ಮೀಯ ಗಣಿತದಾರರೇ, ಈಗಾಗಲೇ ಆಯೋಗವು ಮತ್ತೊಮ್ಮೆ ನ್ಯೂ ವರ್ಷನ್ನಿನ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದೆ. ಅವುಗಳನ್ನು ಅಪ್ಡೇಟ್ ಮಾಡಿಕೊಳ್ಳಿ ಅಥವಾ ಈಗಾಗಲೇ ಇರುವಂತಹ ಎಲ್ಲ ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಮತ್ತೊಮ್ಮೆ ಇನ್ಸ್ಟಾಲ್ ಮಾಡಿಕೊಳ್ಳಿ. ಈಗ ನಾನು ಮೊದಲಿಗೆ ಸರ್ವೆ ಆ್ಯಪನ್ನು ಅಪ್ಡೇಟ್ ಮಾಡಿಕೊಳ್ಳುತ್ತಿದ್ದೇನೆ. ತದನಂತರ ಆಧಾರ್ ಫೇಸ್ RD ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡಿಕೊಳ್ಳಿ. ಈಗಾಗಲೇ ಅದು ಡೌನ್ಲೋಡ್ ಆಗಿದೆ, ಮತ್ತೊಮ್ಮೆ ಅವಶ್ಯಕತೆ ಇರುವುದಿಲ್ಲ. CEG eKYC ಆ್ಯಪನ್ನು ಕೂಡ ಅಪ್ಡೇಟ್ ಮಾಡಿಕೊಳ್ಳಿ. ಈ ರೀತಿ ಅಪ್ಡೇಟ್ ಆದ ನಂತರ ನೀವು ಈ 3 ಆ್ಯಪ್ಗಳನ್ನು ಅಪ್ಡೇಟ್ ಮಾಡಿದ ನಂತರ ನೇರವಾಗಿ ಸರ್ವೆ ಆ್ಯಪ್ಗೆ ಬನ್ನಿ. ಸರ್ವೆ ಆ್ಯಪನ್ನು ಓಪನ್ ಮಾಡಿ ನಿಮ್ಮ 10 ಅಂಕಿಯ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ. 10 ಅಂಕಿಯ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದ ನಂತರ ಕೆಳಗಡೆ ಎಂಟರ್ 6 ಡಿಜಿಟ್ ಪಿನ್ ಕೇಳುತ್ತದೆ. ಈಗಾಗಲೇ ಈ ಒಂದು 6 ಡಿಜಿಟ್ ಪಿನ್ನನ್ನು ಇಲಾಖೆಯು ತಮ್ಮ ಮೊಬೈಲ್ಗೆ SMS ಮೂಲಕ OTPಯನ್ನು ಕಳಿಸಿದೆ. ಇದು ಈ ಒಂದು ಗಣತಿ ಕಾರ್ಯ ಮುಗಿಯುವವರೆಗೂ ಕೂಡ ಇದೇ OTPಯನ್ನು ಎಂಟರ್ ಮಾಡಿ ಗಣತಿ ಕಾರ್ಯವನ್ನು ಪೂರ್ಣಗೊಳಿಸಬಹುದು. ನಾನು ಅದನ್ನು OTPಯನ್ನು ಹೈಡ್ ಮಾಡಿದ್ದೇನೆ. ಈ ರೀತಿಯಾಗಿ ಓಪನ್ ಮಾಡಿ ನಿಮ್ಮ ಕಂಪ್ಲೀಟ್ ಆದ ಮನೆಗಳ ಸಂಖ್ಯೆ ಅಥವಾ ಪೆಂಡಿಂಗ್ನಲ್ಲಿರ್ತಕ್ಕಂಥ ಮನೆಗಳ ಸಂಖ್ಯೆಯನ್ನು ನೀವು ನೋಡ್ಬೋದು. ಅಲ್ಲಿ ಇಂದಿನಿಂದ ಸುಲಭವಾಗಿ ತಾವು ಗಣತಿ ಕಾರ್ಯವನ್ನು ಮಾಡಬಹುದು. ಈ ಒಂದು ಆ್ಯಪ್ಗಳ ಲಿಂಕ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿರುತ್ತೇನೆ, ಉಪಯೋಗಿಸಿಕೊಳ್ಳಿ. ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಂದಿನಿಂದ ತಮ್ಮ ಗಣತಿ ಕಾರ್ಯ ಸುಲಭವಾಗಲಿ, ಎಲ್ಲರಿಗೂ ಕೂಡ ಶುಭವಾಗಲಿ. ತಮ್ಮ ಗಣತಿ ಕಾರ್ಯ ಮುಗಿಯುವವರೆಗೂ ಈ ಆ್ಯಪ್ ಇದೇ ರೀತಿ ಕಾರ್ಯನಿರ್ವಹಿಸಲಿ. ಧನ್ಯವಾದಗಳು.